ನೋಡಿ ವಿದ್ಯಾರ್ಥಿಗಳೇ, ಈಗ BCM ಹಾಸ್ಟೆಲ್ ಪೋಸ್ಟ್ ಮೆಟ್ರಿಕ್ ಅರ್ಜಿ ಬಿಟ್ಟಿದ್ದಾರೆ. ಈಗ ಯಾವ ವಿದ್ಯಾರ್ಥಿಗಳು ನಾವು ಎಲಿಜಿಬಲ್ ಇದ್ದೀವಿ ಅಥವಾ ಎಲಿಜಿಬಲ್ ಇಲ್ಲ ಅಂತ ಹೇಗೆ ತಿಳ್ಕೊಳ್ಬೇಕು ಅನ್ನೋದನ್ನು ಲೈವ್ ಆಗಿ ತಿಳಿಸ್ಕೊಡ್ತೀನಿ. ನೋಡಿ, ಲಾಸ್ಟ್ ಡೇಟ್ ಬಂದುಬಿಟ್ಟು ಸೆಪ್ಟೆಂಬರ್ 4. ನೋಡಿ ವಿದ್ಯಾರ್ಥಿಗಳೇ, ಸ್ಪಷ್ಟವಾಗಿ ತಿಳಿಸೋದಾದರೆ ಈಗ ಪ್ರಸ್ತುತವಾಗಿ ವೃತ್ತಿಪರ ಪದವಿ ಮತ್ತು ಸ್ನಾತಕೋತ್ತರ ಅಂದರೆ ಈಗ ಏನು KCET ಮೂಲಕ ಮತ್ತು ನೀಟ್ ಮೂಲಕ ಇಂಜಿನಿಯರಿಂಗ್ ಕೋರ್ಸ್ ಇತರೆ ಕೋರ್ಸ್ಗಳು ಅಂದರೆ ಈ ಒಂದು ವೃತ್ತಿಪರವಾಗಿರ್ತಕ್ಕಂಥ ಕೋರ್ಸ್ಗಳು ಮತ್ತು PG ಕೋರ್ಸ್ಗಳಿಗಂತೂ ಈಗ ಸದ್ಯದಲ್ಲಿ ಹಾಸ್ಟೆಲ್ ಓಪನ್ ಇಲ್ಲ. ಯಾಕಂದರೆ ಇಲ್ಲಿ ನೋಡಿ, ಹೋದ ವರ್ಷ ಡಿಸೆಂಬರ್ 13ರಿಂದ ಅರ್ಜಿ ಪ್ರಾರಂಭವಾಗಿರ್ತಕ್ಕಂಥದ್ದು. ಈ ಕುರಿತು ನಿಮಗೆ ಲೈವ್ ಆಗಿ ಇದನ್ನ ತಿಳಿಸ್ಕೊಡ್ತೀನಿ. ಬಟ್ ನೀವು ಕನ್ಫರ್ಮ್ ಆಗಿ ಹೇಗೆ ತಿಳ್ಕೊಳ್ಬೇಕು, ಇನ್ನು ಕೆಲವು ವಿದ್ಯಾರ್ಥಿಗಳು ಅಂದರೆ ಈಗ BSc ನರ್ಸಿಂಗ್, JNM ನರ್ಸಿಂಗ್ ಮತ್ತು ಡಿಪ್ಲೊಮಾ ನರ್ಸಿಂಗ್ ಈ ವಿದ್ಯಾರ್ಥಿಗಳಿಗೆ ಕನ್ಫರ್ಮ್ ಮಾಡ್ಕೊಳ್ಬೇಕು ಅನ್ನೋದನ್ನು ಲೈವ್ ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡಿ ವಿದ್ಯಾರ್ಥಿಗಳು, ಈ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಬಂದು ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅಪ್ಲೈ ಅಂತ ಕ್ಲಿಕ್ ಮಾಡಿ, ಇಲ್ಲಿ SSP ID ಇದೆ ಅಂತ ಕೇಳುತ್ತೆ, ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಮ ಒಂದು SSP ID ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ. ನೋಡಿ ವಿದ್ಯಾರ್ಥಿಗಳ ಲಾಗಿನ್ ಆದ ನಂತರ ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಟೆಪ್ 1ಅನ್ನು ಫಿಲಪ್ ಮಾಡಿಬಿಡಿ. ಫಿಲಪ್ ಮಾಡಿ, ಯಾವುದೇ ಪ್ರಾಬ್ಲಮ್ ಇಲ್ಲ. ಸ್ಟೆಪ್ 1 ಯಾರು ಬೇಕಾದ್ರೂ ಫಿಲಪ್ ಮಾಡ್ಬೋದು. ಈಗ ಸ್ಟೆಪ್ 2 ಬನ್ನಿ, ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಎಲಿಜಿಬಲ್ ಹೌದು ಅಲ್ಲ ಅನ್ನೋದನ್ನು ಹೇಗೆ ತಿಳ್ಕೊಳ್ಬೇಕು ಅನ್ನೋದನ್ನು ಲೈವ್ ಆಗಿ ತಿಳಿಸ್ಕೊಡ್ತೀನಿ. ನೋಡಿ, ಈಗ ಇಲ್ಲಿ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ಬೆಳಗಾಂ ತೊಗೊಳ್ತೀನಿ. ನೋಡಿ ವಿದ್ಯಾರ್ಥಿಗಳೇ, UG ತೊಗೊಂಡಿದ್ದೀನಿ, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ನೋ ಅಂತ ಹಾಕ್ತೀನಿ. ಹಾಕಿದಾಗ ಇಲ್ಲಿ ಎಲ್ಲ ಡೀಟೇಲ್ಸ್ ತುಂಬ್ತೀನಿ, ಜಿಲ್ಲೆ ಎಲ್ಲ ಮಾಹಿತಿ ಫಿಲಪ್ ಮಾಡ್ತೀನಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಕೇವಲ ಮಾಹಿತಿ ತಿಳಿಸೋಕ್ಕೋಸ್ಕರ ಮಾತ್ರ ಈ ಒಂದು ಮಾಹಿತಿ ತಿಳಿಸ್ಕೊಡ್ತಾ ಇರ್ತೀನಿ ಹೊರತು ಯಾವುದೇ ರೀತಿ ಇದು ತಿಳ್ಕೊಳ್ಬೇಡಿ. ಇಲ್ಲಿ ನೋಡಿ, ಇಲ್ಲಿ VTU ಅಂದರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ಬೆಳಗಾವಿ ತೊಗೊಂಡಿದ್ದೀನಿ. ಇಲ್ಲಿ UG ತೊಗೊಂಡಿದ್ದೀನಿ. ನೀವು ಇದೇ ರೀತಿ ಆಪ್ಷನ್ ತೊಗೊಳ್ಳಿ. ಇಲ್ಲಿ ನೆಕ್ಸ್ಟು ರಿಜಿಸ್ಟ್ರೇಷನ್ ನಂಬರ್ ನೋ ಅಂತ ಹಾಕಿಬಿಡಿ, ಯಾವುದೇ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನಿಮ್ಮ ಕಾಲೇಜ್ ಜಿಲ್ಲೆ, ಕಾಲೇಜ್ ತಾಲೂಕು, ಒಂದು ಕಾಲೇಜ್ ತೊಗೊಂಡಿದ್ದೀನಿ. ಇಲ್ಲಿ ಎಕ್ಸಾಂಪಲ್ ಮಾಹಿತಿ ತಿಳಿಸೋ ಉದ್ದೇಶದಿಂದ ಮಾತ್ರ, ಯಾವುದೇ ರೀತಿ ದುರುಪಯೋಗ ಪಡಿಸೋಲ್ಲ. ಇಲ್ಲಿ ಕೋರ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್, ಸುಮ್ಮನೆ ಎಕ್ಸಾಂಪಲಿಗೆ ಮಾತ್ರ ಇದು. ನಾನು ನೆಕ್ಸ್ಟ್ ನೋಡಿ, ಇಲ್ಲಿ ಎಕ್ಸಾಂಪಲ್ ಒಂದು ಕೋರ್ಸ್ ತೊಗೊಂಡಿದ್ದೀನಿ, ಸಿವಿಲ್ ಇಂಜಿನಿಯರಿಂಗು. ಇಲ್ಲಿ ಫಸ್ಟ್ ಇಯರ್ ಅಂತ ತೊಗೊಂಡಿದ್ದೀನಿ. ಈಗ ಇಲ್ಲಿ ಏನು ಮಾಡ್ಬೇಕು ನೀವು ಅಂದರೆ ಸೇವ್ ಕಾಲೇಜ್ ಡೀಟೇಲ್ಸ್ ಅಂತ ಕೊಡಬೇಕು. ನೋಡಿ ವಿದ್ಯಾರ್ಥಿಗಳ, ಇಲ್ಲಿ ಸೋಪ್ ಆಗಿಬಿಡುತ್ತೆ. ನೋಡಿ, ಯುವರ್ ಕೋರ್ಸ್ ಈಸ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಹಾಸ್ಟೆಲ್ ಇನ್ BCWD ಹಾಸ್ಟೆಲ್ ಪೋರ್ಟಲ್ ಆ್ಯಸ್ ಎ ಪರ್ ಡಿಪಾರ್ಟ್ಮೆಂಟ್ ಕ್ರೈಟೀರಿಯಾ. ಅಂದರೆ ಈಗ ಪ್ರೆಸೆಂಟಾಗಿ ನಿಮಗೆ ಎಲಿಜಿಬಲ್ ಇಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗ್ಬಿಡ್ತು. ನೀವು ಅರ್ಜಿ ಹಾಕಕ್ಕೆ ಹೋಗಬೇಡಿ. ಇನ್ನೊಂದು ತೋರಿಸ್ತೀನಿ, ಇನ್ನೊಂದು ಎಕ್ಸಾಂಪಲ್ಲು. ಇನ್ನೊಂದು ನೋಡಿ, ಈ ಡಿಪ್ಲೊಮೊ ನರ್ಸಿಂಗ್ ಕೋರ್ಸ್ದು ತಿಳಿಸ್ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲಿಂಗ್ ಅಂದರೆ ಡಿಪ್ಲೊಮೊ ನರ್ಸಿಂಗ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ UG ತೊಗೊಂಡೆ, ಇಲ್ಲಿ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ನೋ ತೊಗೊಂಡೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಅಂದರೆ ಡಿಪ್ಲೊಮೊ ನರ್ಸಿಂಗ್ ತೊಗೊಂಡೆ. UG ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ನೋ ಕೊಟ್ಟಿದ್ದೀನಿ. ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, KS ನರ್ಸಿಂಗ್ ಆಫ್ ಸ್ಕೂಲ್ ಅಂತ, ಅಂದರೆ ಇದು ಎಕ್ಸಾಂಪಲ್ ಮಾತ್ರ, ಸುಮ್ಮನೆ ನೀವು ಮಾಹಿತಿ ತಿಳಿಸೋಗೋಸ್ಕರ ತೊಗೊಂಡಿದ್ದೀನಿ. ಇಲ್ಲಿ ಡಿಪ್ಲೊಮೊ ನರ್ಸಿಂಗ್ ಕೋರ್ಸ್ JNM ಅಂತ ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟ್ ಅಂತ ತೊಗೊಂಡಿದ್ದೀನಿ. ಇಲ್ಲಿ ಸೇವ್ ಅಂತ ಕೊಡ್ತೀನಿ. ನೋಡಿ, ಯುವರ್ ಕೋರ್ಸ್ ಈಸ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಹಾಸ್ಟೆಲ್ ಇನ್ BCWD ಹಾಸ್ಟೆಲ್ ಪೋರ್ಟಲ್ ಆ್ಯಸ್ ಎ ಡಿಪಾರ್ಟ್ಮೆಂಟ್ ಕ್ಯಾಟಗರಿಯಾ. ಇವರು ಕೂಡ ಎಲಿಜಿಬಲ್ ಇಲ್ಲ. ಇನ್ನೊಂದು ನೋಡಿ ವಿದ್ಯಾರ್ಥಿಗಳೇ, ಲಾ ವಿದ್ಯಾರ್ಥಿಗಳಿಗೆ ಎಲಿಜಿಬಲ್ ಇದ್ದಿರಲ್ಲ ಅಂತ ತಿಳಿಸ್ಕೊಡ್ತೀನಿ. ಡಿಸ್ಟಿಕ್ಕು ನೋಡಿ ವಿದ್ಯಾರ್ಥಿಗಳೇ, ಲಾ ವಿದ್ಯಾರ್ಥಿಗಳು ಎಲಿಜಿಬಲ್ ಇದ್ದಿರಲ್ಲ ಅಂತ ನೋಡ್ತೀನಿ. ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಹುಬ್ಬಳ್ಳಿ, ಇಲ್ಲಿ UG ತೊಗೊಂಡಿದ್ದೀನಿ. ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ನೋ, ಗದಗ ಡಿಸ್ಟಿಕ್, ಗದಗ ಜಿಲ್ಲೆ. ಇಲ್ಲಿ ಒಂದು ಡಿಗ್ರಿ ಅಂದರೆ ಲಾ ಕಾಲೇಜ್ ತೊಗೊಂಡಿದ್ದೀನಿ. ಹುಲ್ಕೋಟಿ ಕೋಆಪ್ರೇಟಿವ್ ಎಜುಕೇಷನ್ ಸೊಸೈಟಿ ಲಾ ಕಾಲೇಜ್ ಗದಗ. ಇಲ್ಲಿ ಕೋರ್ಸ್ ತೊಗೊಂಡಿದ್ದೀನಿ, BA, BBA LLB, BBA LLB ಫಸ್ಟ್ ಇಯರ್ ತೊಗೊಂಡಿದ್ದೀನಿ. ಈಗ ಸೇವ್ ಅಂತ ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಕರೆಂಟ್ ಇಯರ್ ಕೋರ್ಸ್ ಡೀಟೇಲ್ಸ್ ರೆಕಾರ್ಡ್ ಅಪ್ಡೇಟೆಡ್ ಸಕ್ಸಸ್ಫುಲ್. ಅಂದರೆ ಲಾ ವಿದ್ಯಾರ್ಥಿಗಳು ಈ ಒಂದು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಲು ಎಲಿಜಿಬಲ್ ಇದ್ದಾರೆ. ಹೀಗೆ ನೀವು ಎಲಿಜಿಬಲ್ ಇದ್ದಿರೋಲ್ಲ ಅನ್ನೋದನ್ನು ನಿಮ್ಮ ಯೂನಿವರ್ಸಿಟಿ ಹಾಕಿ, ಅಲ್ಲಿ ನಾನು ಏನು ಪ್ರೋಸೆಸ್ ತೋರಿಸಿದ್ದೀನಿ ಆ ರೀತಿ ಹಾಕಿ ಸಂಪೂರ್ಣ ಮಾಹಿತಿಯನ್ನು ಚೆಕ್ ಮಾಡಿಕೊಂಡು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟ ಆಯಿತು ದಯವಿಟ್ಟು ವಿದ್ಯಾರ್ಥಿಗಳು ಈ ವಿಡಿಯೋನ ಲೈಕ್ ಮಾಡಿ,
ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಸಾಧ್ಯವಾದಷ್ಟು ನಮಗೆ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡಿ. ಅಂದರೆ ನಾವು ಈ ಥರದ ಹೆಚ್ಚು ವಿಡಿಯೋಗಳನ್ನು ನಿಮಗೆ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.